ಒಂದು ಮಾತು ಬಹಳ ಸ್ಪಷ್ಟವಾಗಿ ನಾನು ಉದಯವಾಣಿಯ ಪರವಾಗಿ ಹೇಳ್ತಾ ಇದ್ದೇನೆ. ನಾವೊಂದು ಸ್ಪರ್ಧೆಯನ್ನು ಆರಂಭಿಸುವಾಗ ಆ ಸ್ಪರ್ಧೆಯ ಹಿಂದೆ ಇರುವುದು ಕೇವಲ ಓದುಗರು ನಮ್ಮೊಂದಿಗೆ ಭಾಗವಹಿಸಬೇಕೆನ್ನುವ ಉದ್ದೇಶ ಮಾತ್ರ ಅಲ್ಲ, ಆ ಸ್ಪರ್ಧೆಯ ಹಿಂದೆ ಒಂದು ಒಳ್ಳೆಯ ಸದುದ್ದೇಶ ಇರಬೇಕೆನ್ನುವ ಕಾರಣಕ್ಕಾಗಿ ನಾವು ಎಲ್ಲ ಸ್ಪರ್ಧೆಯನ್ನು ಕೂಡ ಅದೇ ಚೌಕಟ್ಟಿನಲ್ಲಿ ನಿರ್ಮಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಪ್ರಾಯಶಃ ದೀಪಾವಳಿಯ ದಿನ ರೇಷ್ಮೆ ಉಡಬೇಕಾದದ್ದು ನಮ್ಮ ಸಂಪ್ರದಾಯ. ಮರೆತು ಹೋಗುತ್ತಿರುವ ಸಂಪ್ರದಾಯಕ್ಕೆ ಜೀವ ಕೊಡಬೇಕೆನ್ನುವ ಉದ್ದೇಶದಿಂದ ಯಾರು ರೇಷ್ಮೆಯ ದೀಪಾವಳಿಯ ಹಬ್ಬದ ದಿವಸ ರೇಷ್ಮೆ ಬಟ್ಟೆ ಉಟ್ಟು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾರೋ ಅವರ ಫೋಟೋವನ್ನು ನಾವು ಪಬ್ಲಿಷ್ ಮಾಡಲಿಕ್ಕೆ ಶುರು ಮಾಡಿದೆವು. ಇದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಥಮ ವರ್ಷ ಬರುವಾಗ ಅರ್ಧ ಡಮ್ಮಿ ರೇಷ್ಮೆ ಅರ್ಧ ಒರಿಜಿನಲ್ ರೇಷ್ಮೆ ಬಂತು. ಆ ದಿವಸದ ಸ್ಪರ್ಧೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಮುಂದಿನ ವರ್ಷದಿಂದ ಡಮ್ಮಿ ರೇಷ್ಮೆಗೆ ನಾವು ಅವಕಾಶ ಕೊಡುವುದಿಲ್ಲ ಅಂತೇಳಿ. ನಮ್ಗೆ ಇಷ್ಟು ಖುಷಿ ಇದೆ ಅಂತ ಕೊನೆಯ ಪಕ್ಷ ಕರಾವಳಿ ಕರ್ನಾಟಕದ 2,000 ಮನೆಗಳಲ್ಲಿ ರೇಷ್ಮೆ ಉಟ್ಟು ಮನೆ ಮಂದಿಯವರು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡೋದು ಪ್ರಾಯಶಃ ಉದಯವಾಣಿಯ ದೊಡ್ಡ ಸಕ್ಸಸ್ ಅಂತ ನಾನು ಭಾವಿಸ್ತೇನೆ. ಅದರ ಕಳೆದ ಬಾರಿ ಕಾನ್ಸೆಪ್ಟ್ಗೆ ಇನ್ನಷ್ಟು ಮೆರುಗು ಕೊಟ್ಟೆವು. ಆ ಸ್ಪರ್ಧೆ ಇಂಡಿವಿಜುವಲ್ ಆಗಿರುವ ಬದಲು ಮನೆ ಮಂದಿ ಎಲ್ಲ ಸೇರಿ ನೀವು ಆ ಸ್ಪರ್ಧೆಯನ್ನ ಫೋಟೋ ಕಳಿಸಿದ್ದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳುವಾಗ ನೀವು ನೋಡಿರ್ಬೋದು, ಕಳೆದ ಬಾರಿಯ ರೇಷ್ಮೆ ಬಿದ್ದು ದೀಪಾವಳಿಯಲ್ಲಿ ಮಂಗಳೂರಿನ ಒಂದು ವಠಾರದಲ್ಲಿ 25 ಮನೆಯವರು ಸೇರಿದ್ದ ಒಂದು ಗೂಡು ದೀಪದ ಅಡಿಯಲ್ಲಿ ಸ್ಪರ್ಧಿಸಿದ ಸ್ಪರ್ಧೆಯ ಫೋಟೋ ಪ್ರಥಮ ಬಹುಮಾನವನ್ನ ಪಡೆದಿತ್ತು. ಅಂದ್ರೆ ಇಲ್ಲಿ ಬಹುಮಾನಗಳು ಎಷ್ಟು ಮುಖ್ಯವೋ ಆ ಬಹುಮಾನಗಳ ಮೂಲಕ ನೀಡುವ ನಮ್ಮ ಏನು ಮೆಸೇಜ್ ಅದು ಕೂಡ ಮುಖ್ಯ ಆಗಿರ್ತದೆ. ಹಾಗಾಗಿ ನಮ್ಗೆಲ್ಲರಿಗೂ ಗೊತ್ತಿರಬಹುದು, ಕಳೆದ ಅನೇಕ ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣ ವೇಷ ಸ್ಪರ್ಧೆ ನಡೀತಾ ಇತ್ತು, ಫೋಟೋ ಸ್ಪರ್ಧೆ ನಡೀತಾ ಇತ್ತು. ನಾವು ಅದಕ್ಕೊಂದು ಹೊಸ ಪರಿಕಲ್ಪನೆಯನ್ನ ಕೊಟ್ಟು ನಾವು ಯಶೋಧ ಕೃಷ್ಣ ಎನ್ನುವ ಸ್ಪರ್ಧೆಯನ್ನು ಆರಂಭಿಸಿದ್ದೇವೆ. ಮೇಡಮ್, ಈ ಯಶೋಧ ಕೃಷ್ಣದ ಹಿಂದೆ ಒಂದು ದೊಡ್ಡ ಪರಿಕಲ್ಪನೆ ಇದೆ. ಏನು ಅಂತ ಹೇಳಿದ್ರೆ, ಒಂದು ಮಹಿಳೆ ಬದುಕಿನಲ್ಲಿ ಇಡೀ ಜೀವಮಾನದಲ್ಲಿ ಅವಳು ಫೋಟೋ ತೆಗೆಯುವುದು ತನ್ನ ಪ್ರೀತಿ ಪಾತ್ರರಾದವರೊಂದಿಗೆ ಮಾತ್ರ. ಅದು ತನ್ನ ಗಂಡ ಇರ್ಬೋದು, ತನ್ನ ಮಗು ಇರ್ಬೋದು, ತನ್ನ ಅತ್ತೆ ಇರ್ಬೋದು, ತನ್ನ ತಂದೆ ಇರ್ಬೋದು, ತನ್ನ ತಾಯಿ ಇರ್ಬೋದು. ಆದ್ರೆ ಯಶೋಧ ಕೃಷ್ಣ ಸ್ಪರ್ಧೆಯಲ್ಲಿ ಅಲ್ಲಿ ಮಗುವು ಇದ್ದಾನೆ ಮತ್ತು ದೇವರು ಇದ್ದಾನೆ. ಮಗು ಮತ್ತು ದೇವರೊಟ್ಟಿಗೆ ಫೋಟೋ ತೆಗೆಯುವುದನ್ನು ಯಶೋಧ ಕೃಷ್ಣ ಸ್ಪರ್ಧೆ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ನೀವು ಆ ಮಗುವನ್ನು ಮಗುವಾಗಿ ನೋಡುವುದಿಲ್ಲ, ಮಗುವನ್ನು ಕೃಷ್ಣನಾಗಿ. ಯಾಕಂದ್ರೆ ಯಶೋಧ ಒರಿಜಿನಲ್ ಯಶೋಧನಿಗೆ ಕೂಡ ಅವಳು ಕೃಷ್ಣನನ್ನು ಮಗುವಾಗಿ ಮಾತ್ರ ನೋಡಿದ್ದು, ದೇವರನ್ನಾಗಿ ನೋಡಿಲ್ಲ. ದೇವನ ಭಾವ ಬರುವಾಗ ಮಗು ದೊಡ್ಡದಾಗಿದ್ದ. ಈಗ ಹಾಗಲ್ಲ, ನೀವು ಮಗುವಿನಲ್ಲಿ ದೇವನ ಭಾವವನ್ನು ನೋಡಿ ಆ ನಗುವಿನಲ್ಲಿ ತೆಗೆಯುವ ಫೋಟೋ ಇಡೀ ಫೋಟೋಗಳಿಗಿಂತ ಶ್ರೇಷ್ಠತೆಯನ್ನು ಸಾಧಿಸ್ತದೆ, ಅತ್ಯುನ್ನತೆಯನ್ನು ಸಾಧಿಸ್ತದೆ ಮತ್ತು ಒಂದು ಒಳ್ಳೆಯ ಪರಿಕಲ್ಪನೆಯನ್ನು ಸಾಧಿಸ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ನಮ್ಮ ಇವತ್ತು ಸುಮಾರು 3,500 ಫೋಟೋ ಈ ಸ್ಪರ್ಧೆಗೆ ಬಂದಿದೆ. ಪ್ರಾಯಶಃ ನಾನು ಎಡಿಟೋರಿಯಲ್ ತಂಡಕ್ಕೆ ನನ್ನ ಮೊದಲ ಧನ್ಯವಾದ ತಿಳಿಸಬೇಕು. ಪ್ರತಿಯೊಂದು ಫೋಟೋವನ್ನು ಕೂಲಂಕುಷವಾಗಿ ಆಯ್ಕೆ ಮಾಡಿ ಒಂದು ವಿಜೇತ ತಂಡವನ್ನು ನಾವು ನಿರ್ಧರಿಸಿದ್ದೇವೆ. ತಮ್ಗೆ ಗೊತ್ತಿರ್ಬೋದು ಮತ್ತು ನಾನು ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗಿಲ್ಲ. ಇಲ್ಲಿ ಇಷ್ಟು ಜನ 22 ಜನ ಬಹುಮಾನ ವಿಜೇತರು. ನೀವು ಯಾರು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ, ಯಾವ ವಶೀಕರಣವನ್ನು ಮಾಡಲಿಲ್ಲ. ಕೇವಲ ನಿಮ್ಮ ಕ್ವಾಲಿಟಿಯ ಮೇಲೆ ಅತ್ಯಂತ ನಿಷ್ಕಳಂಕವಾಗಿ ನಿಷ್ಪಕ್ಷಪಾತವಾಗಿ ಸ್ಪರ್ಧೆಯನ್ನು ಆಯೋಜಿಸಿ ಆ ಬಹುಮಾನಗಳನ್ನು ಗಳಿಸಿದ್ದೀರಿ. ಹಾಗಾಗಿ ನೀವು ಯಾವತ್ತೂ ಕೂಡ ಜೀವನದಲ್ಲಿ ಹೇಳ್ಬೋದು, ನಾನು ನಿಜವಾದ ಸ್ಪರ್ಧೆಯಲ್ಲಿ ಗೆದ್ದ ಸ್ಪರ್ಧಾಳು ಅಂತೇಳಿ. ಈ ಯಶೋಧ ಕೃಷ್ಣ ಸ್ಪರ್ಧೆಯಲ್ಲಿ ಕೇವಲ ಕೃಷ್ಣನನ್ನು ನೋಡುವುದು ಮಾತ್ರ ನಮಗೆ ಮುಖ್ಯ ಅಲ್ಲ, ನಮಗೆ ಕೃಷ್ಣನನ್ನು ಮಾಡುವುದು ಕೂಡ ಮುಖ್ಯ. ನಮ್ಮ ಒಳಗಿನ ಅಂತರ್ಯ ಏನು ಅಂತ ಹೇಳಿದ್ರೆ, ಯಾರು ಮಗುವನ್ನು ಕೃಷ್ಣನಾಗಿ ನೋಡ್ತಾರೋ ದಯವಿಟ್ಟು ನೀವು ಆ ಮಗುವನ್ನು ಕೃಷ್ಣನನ್ನಾಗಿ ಮಾಡಿ. ಆಗ ನಮ್ಮ ಸ್ಪರ್ಧೆಗೆ ನಿಜವಾದ ಫಲಿತಾಂಶ ಬರ್ತದೆ. ಒಬ್ಬ ಕೃಷ್ಣ ಬಹಳ ದೊಡ್ಡ PR ಎಕ್ಸಿಕ್ಯೂಟಿವ್, ಅವ ದೊಡ್ಡ ಸ್ಟ್ರಾಟಜಿಕ್ ಪ್ಲಾನರ್, ಅವ ದೊಡ್ಡ ಪೀಸ್ ಮೇಕರ್, ಅವ ಒಬ್ಬ ಸಂಧಾನಕಾರ, ಅವ ರೊಮ್ಯಾಂಟಿಕ್ ಹೀರೋ, ಅವ ಒಬ್ಬ ಒಳ್ಳೆ ಬ್ರಿಲಿಯಂಟ್. ಅವನ ಇಡೀ ಸ್ಟ್ರಾಟಜಿಯಲ್ಲಿ ಒಂದು ಮಹಾಭಾರತ ಒಂದು ಕಥೆ ನಡೆದ. ಹಾಗಾಗಿ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಕೃಷ್ಣನನ್ನು ಮಾಡಬೇಕು, ಯಾವ ಕೃಷ್ಣನನ್ನು ನೋಡುವಾಗ ಕೃಷ್ಣನನ್ನಾಗಿ ಮಕ್ಕಳನ್ನು ನಿರ್ಮಿಸಿದಾಗ ನಮಗೆ ಈ ಯಶೋಧ ಕೃಷ್ಣ ಸ್ಪರ್ಧೆಯ ಸಂಪೂರ್ಣವಾದಂತಹ ಯಶಸ್ಸು ಸಿಗ್ತದೆ ಅಂತ ಹೇಳ್ತಾ, ಆ ಕೃಷ್ಣನನ್ನು ನೋಡುವ ಕೃಷ್ಣನನ್ನು ಹೇಗೆ ಕೃಷ್ಣ ಮಾಡುವುದು ಅಂತ ಹೇಳುವ ಉದ್ದೇಶಕ್ಕಾಗಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗೌರಿ.
ಡಾಕ್ಟರ್ ಗೌರಿ ಅವರ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ಒಂದು ಇಷ್ಟು ಕಥೆಗಳನ್ನ ಹೇಳಬಹುದು. ಅವರು ಬಹಳ ಒಳ್ಳೆಯ ಮಕ್ಕಳ ತಜ್ಞೆ, ಸಾಮಾಜಿಕ ಕ್ಷೇತ್ರದ ಅತ್ಯಂತ ರೋಟರಿ ಇಂಟರ್ನ್ಯಾಷನಲ್ ಮೂಲಕ ಅತ್ಯಂತ ಶ್ರೇಷ್ಠ ಸಮಾಜ ಸೇವೆಯನ್ನ ಮಾಡಿದವರು, ವಿದೇಶದಲ್ಲಿ ವ್ಯಾಸಂಗ ಮಾಡಿದವರು, ವಿದೇಶದಲ್ಲಿ ಅಭ್ಯಾಸ ಮಾಡಿದವರು, ಪ್ರಾಕ್ಟೀಸ್ ಮಾಡಿದವರು, ಅನೇಕ ಬಹುಮಾನಗಳನ್ನ ಪಡೆದಿದ್ದಾರೆ, ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ರೋಟರಿಯಲ್ಲಿ ಅದು ಪಲ್ಸ್ ಪೋಲಿಯೋ ಆಗಿರ್ಬೋದು, ಮೆಡಿಕಲ್ಗೆ ಸಂಬಂಧಪಟ್ಟ ಅನೇಕ ಕಮಿಟಿಗಳ ಚೇರ್ಮನ್ ಆಗಿ 3181 ನಲ್ಲಿ ಅದ್ಭುತವಾದ ಸೇವೆಯನ್ನ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಗೌರಿ ಮೇಡಮ್ ನಮ್ಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಇವರು ಮುಂದಿನ ಜಿಲ್ಲೆ 3182ರ ರೋಟರಿಯ ಗವರ್ನರ್ ಆಗಿ ಆಯ್ಕೆ ಆಗಿದೆ. ಮೊದಲ ಎದಕ್ಕಾಗಿ ಅವರಿಗೆ ನಾವು ದೊಡ್ಡ ಚಪ್ಪಾಳೆಯ ಮೂಲಕ ಶುಭಾಶಯಗಳನ್ನು ಕೋರ್ತಾ. ಮೇಡಮ್ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಮಹಿಳೆ ಶಿಕ್ಷಣವನ್ನ ಪಡೆದು ಸಾಮಾಜಿಕ ನೇತೃತ್ವವನ್ನು ವಹಿಸ್ತಾ ಬರುವಾಗ ಸ್ತ್ರೀ ಸಬಲೀಕರಣ ಅನ್ನೋದು ತನ್ನಷ್ಟಕ್ಕೆ ಅವರ ತಲೆಯಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ನಾವು ಒಂದು ಹೋರಾಟ ಮಾಡಬೇಕು, ಸ್ತ್ರೀ ಸಬಲೀಕರಣ ಮಾಡಬೇಕು, ಸ್ತ್ರೀಯ ಬಗ್ಗೆ ಒಂದು ವಿಶೇಷವಾದ ಒಲವು ತೋರಿಸಬೇಕು ಎನ್ನುವಾಗ ಇದೇ ಸಂದರ್ಭದಲ್ಲಿ ರೋಟರಿ ಅವರು ಒಂದು ಬೇಡಿ ಗೌರಿ ಮೇಡಮ್ ಅಂತ ಹೇಳ್ತಾರೆ, ಮೇಡಮ್ ನಾವು ನಿಮ್ಮ ಒಂದು ನೆನಪಿನಲ್ಲಿ ಒಂದು ಬಹಳ ಚಂದ ಆಲ್ ಲೇಡೀಸ್ ರೋಟರಿ ಕ್ಲಬ್ ಮಾಡುವ ಅಂತ. ಆಗ ಮೇಡಮ್ ಹೇಳ್ತಾರೆ, ಸ್ತ್ರೀ ಸಬಲೀಕರಣಕ್ಕಿಂತಲೂ ಮಾನವೀಯತೆಯ ಸಬಲೀಕರಣ ಮಾಡುವ ಆಲ್ ಹ್ಯೂಮನ್ ರೋಟರಿ ಕ್ಲಬ್ ಮಾಡೋಣ. ಯಾಕಂತ ಹೇಳಿದ್ರೆ ಎಲ್ಲದಕ್ಕಿಂತ ಮೊದಲು ಗಂಡಾಗಲಿ ಹೆಣ್ಣಾಗಲಿ ಸ್ತ್ರೀ ಆಗಲಿ ಪುರುಷ ಆಗಲಿ ಸಮಾಜದಲ್ಲಿ ಸಮಬಾಳು ಸಮಪಾಲು ಬದುಕುತ್ತಾ ಮಾನವೀಯತೆಯಲ್ಲಿ ಒಂದು ಕ್ಲಬ್ ಕಟ್ಟೋಣ ಅಂತ ಹೇಳಿ ಮಾನವೀಯತೆಯನ್ನು ನೀವು ಸೇರಿದ್ದೀರಿ. ಆ ಮಾನವೀಯತೆಗಾಗಿ ನಾವು ನಿಮ್ಮಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೀವಿ. ನನಗೆ ನನ್ನ ಶಿಕ್ಷಕರ ಬಗ್ಗೆ ಮಾತಾಡುವಾಗ ನನಗೊಬ್ಬರು ಅಪ್ಪಿ ಟೀಚರ್ ಅಂತ ಲೆಕ್ಕ ಕಲಿಸಿದ ಟೀಚರ್ ಇದ್ರು. ಅವರಿಗೆ ನಾವು ಮಾತಾಡುವಾಗ ಏನ್ ಹೇಳ್ತೇವೆ, ಎಲ್ಲರೂ ಕೂಡ ಲೆಕ್ಕಕ್ಕೆ ಟೀಚರ್ ಇದ್ರೆ ಅವರು ಮಾತ್ರಕ್ಕೆ ಲೆಕ್ಕದ ಟೀಚರ್ ಆಗಿದ್ದಾರೆ. ಇದು ಹ್ಯೂಜ್ ಡಿಫರೆನ್ಸ್. ಹಾಗಾಗಿ ಎಲ್ಲರೂ ಕೂಡ ಮದ್ದು ಕೊಡುವ ಡಾಕ್ಟರ್ ಆದ್ರೆ ಇವರು ಮದ್ದಿನ ಡಾಕ್ಟರ್. ಅಂದ್ರೆ ಮದ್ದು ಎನ್ನುವುದು ಮನುಷ್ಯ, ಅವರು ಪ್ರಾಯಶಃ ನಿಮ್ಗೆ ಗೊತ್ತಿರ್ಬೋದು, ನಾನು ಅದನ್ನು ಸೋನಿಯಾ ಕ್ಲಿನಿಕ್ ಹಾಸ್ಪಿಟಲ್ ಅಂತ ಕರೆಯೋದಿಲ್ಲ, ಅದು ಸೋನಿಯಾ ಆರೋಗ್ಯ ಧಾಮ ಅಂತ ಕರಿಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಖಾಲಿ ಮಗುವಿಗೆ ಮಾತ್ರ ಮದ್ದು ಸಿಗುವುದಿಲ್ಲ, ಮಗುವಿನ ತಾಯಿಗೂ ಮದ್ದು ಸಿಗ್ತದೆ, ಮಗುವಿನ ತಂದೆಗೂ ಮದ್ದು ಸಿಗ್ತದೆ, ಇಡೀ ಕುಟುಂಬಕ್ಕೆ ಒಂದು ಸಾಂತ್ವನ ಸಿಗ್ತದೆ. ಮಕ್ಕಳನ್ನು ಮಾತೃ ಹೃದಯದಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ತನ್ನ ಚಿಕಿತ್ಸೆಯಲ್ಲಿ ಮಗುವಿಗೆ ಕೇವಲ ರೋಗ ನಿರೋಧಕ ಶಕ್ತಿಯನ್ನಲ್ಲ, ಮಾನಸಿಕ ಬಲಗೊಳ್ಳುವ ಶಕ್ತಿಯನ್ನು ನೀಡಿದ ಒಬ್ಬ ಶ್ರೇಷ್ಠ ಡಾಕ್ಟರ್ ಆಗಿ ನಿಮ್ಮನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ನ ಪರವಾಗಿ ಮತ್ತು ಎಲ್ಲ ಬಹುಮಾನ ವಿಜೇತರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ನಮಗೆ ಹಿಂದಿ ಪಿಕ್ಚರ್ ಒಂದು ಡೈಲಾಗ್ ನೆನಪಾಗಿ ಬರ್ತದೆ, ದೀವಾರ್ ಪಿಕ್ಚರ್ ನಲ್ಲಿ ಒಂದು ಡೈಲಾಗ್ ಬರ್ತದೆ. ಅಲ್ಲಿ ಅಮಿತಾಬ್ ಬಚ್ಚನ್ ಹೇಳ್ತಾನೆ, ಮೇರೆ ಪಾಸ್ ಪೈಸಾ ಹೈ, ಗಾಡಿ ಹೈ, ಬಂಗ್ಲಾ ಹೈ, ಆಪ್ಕ ಪಾಸ್ ಕ್ಯಾ ಹೈ. ಆಗ ಶಶಿ ಕುಮಾರ್ ಹೇಳ್ತಾನೆ, ಮೇರೆ ಪಾಸ್ ಮಾ ಹೈ ಅಂತ ಹೇಳಿ. ಹಾಗೆ ಒಬ್ಳು ಮುಂಬೈಯಿಂದ ಬಂದ ಹುಡುಗಿ, ಬೆಂಗಳೂರಿನಿಂದ ಬಂದ ಹುಡುಗಿ ಉಡುಪಿಯಲ್ಲಿ ಹೇಳ್ತಾ ಇದ್ದೆ ಅಂತ, ನನ್ನಲ್ಲಿ ನಲ್ಲಿ ಉಂಟು, ನನ್ನಲ್ಲಿ ಸುದರ್ಶನ್ ಉಂಟು, ನನ್ನಲ್ಲಿ ವಿಜಯಲಕ್ಷ್ಮಿ ಉಂಟು, ನನ್ನಲ್ಲಿ ಅಂಗಡಿ ಸಿಲ್ಕ್ ಉಂಟು, ನನ್ನಲ್ಲಿ ಕಲ್ಯಾಣ್ ಸಿಲ್ಕ್ಸ್ ಉಂಟು, ನನ್ನಲ್ಲಿ ಲಕ್ಷ್ಮಿ ಪ್ಯಾಲೇಸ್ ಉಂಟು ಅಂತ ಕೇಳಿದಾಗ ಉಡುಪಿ ಹುಡುಗಿ ಅಂತ ಕೇಳ್ತಾನೆ, ನಿನ್ನ ಹತ್ರ ಎಂತ ಉಂಟು ಅಂತ. ಹುಡುಗಿ ನಗಡಿಕೊಂಡು ಹೇಳ್ತಂತೆ, ನನ್ನಲ್ಲಿ ಜಯಲಕ್ಷ್ಮಿ ಉಂಟು ಅಂತ. ಬೆಂಗಳೂರಿನ ಎಲ್ಲ ಅಂಗಡಿಗೆ ಉತ್ತರ ಕೊಡುವಷ್ಟು ಶ್ರೇಷ್ಠವಾದ ಒಂದು ಅಂಗಡಿ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಾಜ್ಯ ದಕ್ಷಿಣ ಕನ್ನಡ ಶ್ರೇಷ್ಠ ಬಟ್ಟೆ ಅಂಗಡಿ ಅಥವಾ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್. ಇವರದು ಜಯಲಕ್ಷ್ಮಿ ಸಿಲ್ಕ್ ಅವರು ನಮ್ಮ ಇಡೀ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿ ಇಂದಿನ ಕಾರ್ಯಕ್ರಮಕ್ಕೆ ಅವರ ಪರವಾಗಿ ಅವರ ಸಂಸ್ಥೆಯಿಂದ ಕುಮಾರಿ ವೈಷ್ಣವಿ ಹೆಗ್ಡೆಯವರು ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸ್ವಾಗತ, ಸುಸ್ವಾಗತ. ಪ್ರಾಯಶಃ ಸೇರಿರುವವರಿಗೆ ವೈಷ್ಣವಿ ಬಗ್ಗೆ ಪ್ರೀತಿ ಕೂಡ ಇರ್ಬೋದು, ಅಸೂಯೆ ಕೂಡ ಇರ್ಬೋದು. ಅಸೂಯೆ ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಏನು ಬೇಕಾದ ಡ್ರೆಸ್ ಹಾಕ್ಬೋದು, ಎಷ್ಟು ಕೂಡ ಉಂಟು ಅಂತ ಹೇಳಿ. ಪ್ರೀತಿ ಯಾಕೆ ಅಂತ ಹೇಳಿದ್ರೆ ಅವಳು ಒಳ್ಳೆ ಡ್ರೆಸ್ ಹಾಕಿದ್ರೆ ಅದು ನಮ್ಗೆ ಸಹ ಸಿಗ್ತದಲ್ಲ, ಅದು ನಮ್ಮ ಲಾಭ ಅಂತ ಹೇಳುವವರು. ಅಂದ್ರೆ ಎರಡರ ಅಂತ ಒಂದು ಅದ್ಭುತವಾದ ಮಳಿಗೆಯನ್ನು ಸೃಷ್ಟಿಸಿ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ನಾನು ಹೇಳಿದೆಲ್ಲ, 100 ಸೀರಿಯಲ್ಗಳನ್ನು, ಊಟ, ಶ್ರೀಮಂತ, ಬಯಕೆ ಎಲ್ಲ ಇದ್ರು, ಅದನ್ನೆಲ್ಲ ಬಿಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಬಹುಮಾನ ವಿತರಣೆಯಲ್ಲಿ ಸ್ವೀಕರಿಸಬೇಕೆನ್ನುವ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಊರುಗಳಿಂದ ಸುಮಾರು 99% ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ನ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಜಯಲಕ್ಷ್ಮಿ ಸಂಸ್ಥೆಯ ಕಿರಿಯ ಪಾಲುದಾರರ ಮಕ್ಕಳು ಬಂದಿದ್ದಾರೆ, ಅವರ ಮ್ಯಾನೇಜರ್ ಬಂದಿದ್ದಾರೆ,
ಆಗಮಿಸಿರುವ ಎಲ್ಲರನ್ನೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಉದಯವಾಣಿ 51 ವರ್ಷಗಳ ತನ್ನ ನಿರಂತರ ಪ್ರಯಾಣವನ್ನು ಮಾಡಿಕೊಂಡು 52ನೇ ವರ್ಷದೊಳಗೆ ಮುನ್ನಡೆಯುತ್ತಾ ಇದೆ. ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲೂ ಕೂಡ ಇಂದಿಗೂ ಕೂಡ ಸುಮಾರು 3 ಲಕ್ಷ ಓದುಗರನ್ನು ನಮ್ಮೊಂದಿಗೆ ಇಟ್ಟುಕೊಂಡು ಕರಾವಳಿ ಕರ್ನಾಟಕದ ಜನಮನದ ಜೀವನಾಡಿಯಾಗಿ ಒಂದು ನಂಬಿಕೆ, ಸ್ಪಷ್ಟತೆ, ಬದ್ಧತೆಗಳಿಗೆ ಒಂದು ಇನ್ನೊಂದು ಮಾತಾಗಿ ಜನಮಾನಸದ ನಂಬಿಕೆಯಾಗಿ ಬದುಕುತ್ತಿರುವ ಉದಯವಾಣಿಗೆ ನಾನು ಹೇಳಿದಾಗೆ ನಾವು ಏನೇ ಸ್ಪರ್ಧೆಗಳನ್ನ ಮಾಡಬಹುದು, ಎಷ್ಟೇ ದೊಡ್ಡ ಬಹುಮಾನಗಳನ್ನ ಕೊಡಬಹುದು, ಆದರೆ ಓದುಗರಾದ ನೀವು ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಮಾತ್ರ ನಮ್ಮ ಎಲ್ಲ ಯಶಸ್ವಿಗೆ ಕಾರಣ ಆಗ್ತದೆ. ಹಾಗಾಗಿ ನಮ್ಮ ಪತ್ರಿಕೆಯನ್ನು ಅತ್ಯಂತ ಆತ್ಮೀಯವಾಗಿ ಓದಿಕೊಂಡು ಅದರಲ್ಲಿ ಬರುವ ಸ್ಪರ್ಧೆಯಲ್ಲಿ ಭಾಗವಹಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಕೃತಜ್ಞತೆಗಳನ್ನ, ಸ್ವಾಗತವನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣ ಮುಗಿಸಿದೆ. ನಮಸ್ತೆ. ಧನ್ಯವಾದಗಳು ಸರ್. ಈಗ ಅತಿಥಿಗಳಿಗೆ ಹೂಗುಚ್ಛ ನೀವು ಸ್ವಾಗತಿಸುವಂತೆ ಹೇಳಿಕೊಟ್ಟಿದ್ದಾರೆ. ಡಾಕ್ಟರ್ ಗೌರಿ ಅವರಿಗೆ ರಾಜೇಶ್ ಮಿಲ್ಕಿ ಅವರು ಹೂಗುಚ್ಛ ನೀವು ಸ್ವಾಗತಿಸುವಂತೆ ಹೇಳಿಕೊಟ್ಟಿದ್ದಾರೆ. ವೈಷ್ಣವಿ ಹೆಗ್ಡೆ ಅವರಿಗೆ ರಾಧಾಕೃಷ್ಣ ಅವರು ಹೂಗುಚ್ಛ ನೀವು ಸ್ವಾಗತಿಸುತ್ತಾರೆ. ಉದಯವಾಣಿ ಸಂಪಾದಕರಾದ ಅರವಿಂದ ನಾವಳ ಅವರಿಗೆ ಸಂತೋಷ್ ಇಂದ್ರಾಣಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸುತ್ತಿದ್ದಾರೆ. ರಾಮಚಂದ್ರ ಮಿಜಾರ್ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸುವಂತೆ ಕೇಳಿದ್ದಾರೆ. ರಂಜಿತ್ ಮಂಡಲ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗೌರಿ ಅವರು ನಮ್ಮನ್ನು ಉದ್ದೇಶಿಸಿ 12 ಮಾತುಗಳನ್ನಾಡುವಂತೆ ಹೇಳಿದರು. Vice President of Marketing, ರಾಘವೇಂದ್ರ ರಾಮಚಂದ್ರ ಅವರಿಗೆ ಹಾಗೂ ಅರವಿಂದ್ ಸಾಕ್ ಅವರು ಹಾಗೂ ವೈಷ್ಣವಿ ಅವರು ಜಯಲಕ್ಷ್ಮಿ ಅವರೇ ಹಾಗೂ ಎಲ್ಲ ಫ್ಯಾಮಿಲಿಯವರು ಮತ್ತೆ ಮುದ್ದು ಮಕ್ಕಳೇ, ಇವತ್ತು ಬರ್ಲಿಕ್ಕೆ ತುಂಬಾ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನನಗೆ ಈಗ ಖುಷಿ ಆದದ್ದು ಹೆದರಿಕೆನೂ ಆಗ್ತಾ ಉಂಟು. ರಾಘವೇಂದ್ರ ಅವರು ಮಾತಾಡಿದ್ಮೇಲೆ ಮಾತಾಡೋದು ಬಹಳ ಕಷ್ಟ. ಅದರಿಂದ ಅವರು ಎಷ್ಟು ಚೆನ್ನಾಗಿ ನನ್ನ ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಫಸ್ಟ್ ಟೈಮ್ ನಾನು ಕೇಳೋದು ಸರ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದು ಯಶೋಧ ಕೃಷ್ಣ ಸ್ಪರ್ಧೆ ಇದು ಸುಮಾರು ವರ್ಷಕ್ಕೆ 4 ವರ್ಷದಿಂದ ಆಗ್ತಾ ಬಂದಲ್ಲ. ಆ್ಯಂಡ್ ಎವ್ರಿ ಇಯರ್ ಇದೊಂದು ಫೋಟೋ ಕಾಂಪಿಟೇಷನ್, ಜಾಸ್ತಿ ಜನರು ಭಾಗವಹಿಸ್ತಾ ಇದ್ದಾರೆ. ಆ್ಯಂಡ್ ಬಹಳ ಉತ್ತಮವಾದ ಒಂದು ಆಲೋಚನೆ ಮತ್ತು ಒಂದು ಕಲ್ಪನೆ. ಆದರೆ ಈ 3500 ಮಕ್ಕಳ ಪೇರೆಂಟ್ಸ್ ಅದನ್ನು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಕೆಲವರಿಗೆ ಮಾತ್ರ ಅದಕ್ಕೆ ಪ್ರೈಸ್ ಬಂದಿದೆ. ಬಟ್ ಡಸಂಟ್ ಮ್ಯಾಟರ್. ಐ ಕಂಗ್ರ್ಯಾಚುಲೇಟ್ ಎವ್ರಿ ಒನ್ ಆಫ್ ದ ಪೇರೆಂಟ್ಸ್ ಹೂ ಹ್ಯಾವ್ ಗಾಟ್ ಅ ಪ್ರೈಸ್. ಯಾಕಂದ್ರೆ ರಾಘವೇಂದ್ರ ಅವರು ಹೇಳ್ತಾ ಇದ್ರು ಅವರು ಎಷ್ಟು ಶ್ರಮ ಪಟ್ಟು ಆ ಫೋಟೋಗ್ರಾಫ್ ಅನ್ನು ತೆಗೆದಿದ್ದಾರೆ. ಕೆಲವರು ಸುಮಾರು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಆ ಫೋಟೋ ಹೇಗಿರಬೇಕು, ಯಾವ ಲೊಕೇಶನ್ ನಲ್ಲಿ ಇರಬೇಕು, ಆ ಲೈಟಿಂಗ್ ಸ್ಪೆಷಲ್ ಫೋಟೋಗ್ರಾಫರ್ ಅನ್ನು ತರಿಸಿ ಆ ಫೋಟೋಗ್ರಾಫ್ ಅನ್ನು ತೆಗೆದು ಕಳಿಸಿದ್ದಾರೆ. ಸೊ ಆ ಉಮೇದು ಖಂಡಿತವಾಗಿ ಇರಬೇಕು. ಆ ಪರ್ಫೆಕ್ಷನ್, ಏಮ್ ಫಾರ್ ಪರ್ಫೆಕ್ಷನ್ ಯಾವಾಗಲೂ ನಮ್ಮಲ್ಲಿ ಇರಬೇಕು. ಬಟ್ ಆಲ್ಸೋ ನಂದೊಂದು ಕಾಷನ್ ಅಂದ್ರೆ, ನೀವೆಲ್ಲ ಇಷ್ಟು ಶ್ರಮಪಟ್ಟು ಫೋಟೋಗ್ರಾಫ್ ಅನ್ನು ತೆಗೆದಿದ್ದೀರಿ. ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಬಹುಮಾನ ಸಿಗ್ಲಿಲ್ಲ. ಆದ್ರೆ ಸಿಗದೇ ಇದ್ದವರು ಡೋಂಟ್ ಫೀಲ್ ಬ್ಯಾಡ್. ಯಾಕಂದ್ರೆ ನನ್ನ ಜೀವನದಲ್ಲಿ ನಮಗೆ ಏರು ಮೇರು ಎಲ್ಲ ಇರ್ತದೆ. ಅಂಡ್ ಸೊ ಅದು ಇರುವಾಗ ವಿ ಮಸ್ಟ್ ಟೀಚ್ ಆರ್ ಚಿಲ್ಡ್ರನ್ ಆಲ್ಸೋ ಟು ಫೇಲ್.
ಇಟ್ಸ್ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ನಾವು ಯಾವ ನಮ್ಮ ಮಕ್ಕಳಿಗೆ ಶ್ರಮ ಪಡಬೇಕು. ವಿ ಮಸ್ಟ್ ಗಿವ್ ಅ ರೆಕಗ್ನಿಷನ್ ಫಾರ್ ದ ಎಫರ್ಟ್ ಡನ್. ಈ ಸ್ಪರ್ಧೆ, ಫೋಟೋ ಸ್ಪರ್ಧೆಯಲ್ಲಿ ಎಫರ್ಟ್ ಬರುವುದು ತಂದೆ ತಾಯಿಗಳಿಂದ, ಮಕ್ಕಳಿಂದಲ್ಲ. ಆದ್ರೆ ಸಹ ಅವರು ಸ್ವಲ್ಪ ಬೆಳೆಯುವಾಗ, ದೊಡ್ಡದಾಗಿರುವಾಗ ಕೆಲವು ಸರ್ತಿ ತುಂಬಾ ಶ್ರಮ ಪಟ್ಟು ಮಾಡ್ತಾರೆ, ಕೆಲವು ಸರ್ತಿ ಆಗುದಿಲ್ಲ. ಆದ್ರೆ ಈವನ್ ವಿ ಮಸ್ಟ್ ಅಪ್ರಿಶಿಯೇಟ್ ದ ಎಫರ್ಟ್ ಪುಟ್ ಇನ್ ಟು ವಾಟ್ ಎವರ್ ದೇ ಆರ್ ಡೂಯಿಂಗ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ರೌಂಡ್ ಅಬೌಟ್ ನಾವೆಲ್ಲ ಸ್ಪರ್ಧೆಗಳನ್ನು ಭಾಗವಹಿಸ್ತೇವೆ. ಮತ್ತೆ ಕೆಲವರು ಪ್ರೈಸ್ ಬರದೇ ಇರುವಾಗ ಅವ್ರು ತುಂಬಾ ನಿರಾಶೆಯಾಗಿ, ಕೆಲವು ಮಕ್ಕಳು ನಾವು ನೋಡಿದ್ದೇವೆ, ಕೇಳಿದ್ದೇವೆ ನ್ಯೂಸ್ ಅಲ್ಲಿ. ಒಂದು ಸ್ಪರ್ಧೆಗೆ ಅವರು ಜಡ್ಜ್ gave a bad comment on the child, and the child committed suicide. So this is important. That's important that a child knows that even if you fail, there is always another day. ಅದನ್ನು ಮೇಲೆ ಬರುವ ಹಾಗೆ ಮಾಡಬಹುದು. There is another chance ಅಂತ ನಾವು ಅವರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕು. You fail, you have another chance to win again. So that is what ನಮ್ಮ ಮಕ್ಕಳಿಗೆ ನಾವು ಕಲಿಸಿಕೊಡ್ಬೇಕು. And we must not try to make feel bad when they fail. It is very very important that okay, you fail now, you will do well next time ಅಂತ ಒಂದು ಆಲೋಚನೆ ನಮ್ಮ ಮಕ್ಕಳಲ್ಲಿ ಬರಬೇಕು. Children, there are small children saying, looking in front here, do you understand that what I am trying to tell you? Yes, if you fail in a subject, it's not the end of the world. You must just work harder the next time, isn't it? And try to do better. That is the most important lesson you are learning today. Okay, so whatever you fail, you do better next time, and it is not at all. There is always a chance to do better. And ಯಶೋಧ ಅವರು ನಮ್ಮನ್ನೆಲ್ಲರ ತಾಯಿ, ನಮ್ಮ ಮಕ್ಕಳು ನಮಗೆ ಕೃಷ್ಣನ ಹಾಗೆ, ಆಯ್ತಾ? ಸೊ ನಮ್ಗೆ ಅವ್ರು ಯಶೋಧ ಹೇಳ್ತಾರೆ. ಯಶೋಧ ಒಂದು ನಿಮ್ಗೆ ಎಲ್ಲರಿಗೂ ಗೊತ್ತುಂಟಲ್ಲ ಫೇಮಸ್ ಹಾಡು, ಬಾಯಿ ತೆರೆದು ನೋಡು ಕೃಷ್ಣ ಮಣ್ಣು ತಿಂತಾನೆ, ಆಗ ಬಾಯಿ ಹೊಡಿಲಿಕ್ಕೆ ಹೋಗ್ತಾಳೆ. ಆಗ ಕೃಷ್ಣ ಬಾಯಿ ಓಪನ್ ಮಾಡುವಾಗ ಭೂಲೋಕನೇ ಅವಳು ಕಂಡ್ಲು. ಜಗದೋದಾರನ, ಅವ್ರು ಬಾರಿ ಹುಷಾರಿದ್ದಾರೆ. ಸೊ ಜಗದೋದಾರನ ಅದು ಭೂಲೋಕವನ್ನೇ ಕಂಡ್ಲು. ಸೊ ಅದರ ಹಾಗೆ, ಯಾಕಂದ್ರೆ ಇಟ್ ಡಸಂಟ್ ಮೀನ್ ಅವಳು ನಿಜವಾಗಿ ಭೂಲೋಕವನ್ನು ಕಂಡಿದ್ದಾಳೆ ಅಂತ. ಇಟ್ ಮೀನ್ಸ್ ದಟ್ ನಮ್ಮ ಮಗು ಬಾಯೊಳಗೆ ಹಾಕಿದ ನಾವು ಕೊಟ್ಟ ಊಟವನ್ನು ಅದು ಸರಿಯಾಗಿ ಸೇವಿಸುವಾಗ ನಮ್ಗೆ ಒಂದು ಜಗತ್ತೇ ನಮ್ಮ ಮುಂದೆ ಬಂದ ಹಾಗೆ ನಮ್ಗೆ ಅನಿಸ್ತದೆ. ಇಟ್ ಇಸ್ ದ ಜಾಯ್ ಆಫ್ ಎ ಮದರ್ that she sees the world when a child opens its mouth and gives food. ನಮ್ಗೆಲ್ಲರಿಗೂ ಗೊತ್ತುಂಟು ಒಂದು ಮಗುವನ್ನು ತಿನ್ನಿಸ್ಲಿಕ್ಕೆ ಎಷ್ಟು ಕಷ್ಟ ಉಂಟಂತ. ಆದ್ರೆ ನಾವು ತಿನ್ನಿಸುವುದನ್ನು ಬಾಯಿ ತೆರೆದು ತಿನ್ನುವಾಗ ಅದು ನಮ್ಗೆ ಸಂತೋಷ ಬರುವುದು. ನಾವೆಲ್ಲ ನಮ್ಮ ಇಡೀ ಭೂಲೋಕ ನಮ್ಗೆ ಕಂಡ ಹಾಗೆ ಒಂದು ಸಂತೋಷ ಬರ್ತದೆ ಅಂತ ಅದು ಹೇಳುವುದು. ಸೊ ಪ್ರತಿಯೊಂದು ಮಗುವಿಗೆ, ಪ್ರತಿಯೊಂದು ತಾಯಿಗೆ ಅವರ ಮಗು ಒಂದು ಕೃಷ್ಣನ ಹಾಗೆ. ಸೊ ಅದನ್ನು ತಿನ್ನಿಸುವುದು, ಅದನ್ನು ಕಲಿಸುವುದು, ಅದೆಲ್ಲ ನಮ್ಗೆ ಒಂದು ದೇವರಿಗೆ ಕಲಿಸಿದ ಹಾಗೆ. ಸೊ ನಿಮ್ಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಈ ಸ್ಪರ್ಧೆಗೆ ಭಾಗವಹಿಸಿ ನಿಮ್ಮ ಬಹುಮಾನ ಸಿಕ್ಕಿದ್ದಕ್ಕೆ, ಬಹುಮಾನ ಸಿಗದೇ ಇದ್ದವರಿಗೆ ಸಹ ನಾನು ಅಭಿನಂದಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಬಂದು ಒಂದು ಅವಕಾಶ ಕೊಟ್ಟದಕ್ಕೆ ನನಗೆ ಮೀಡಿಯಾ ನೆಟ್ವರ್ಕಿಗೆ ನಾನು ಕೃತಜ್ಞತೆ ಅರ್ಪಿಸ್ತಾ, and also the beautiful co-chief guest that I have, ವೈಷ್ಣವಿ, ಅವ್ರು ನೋಡಿದ್ರೆ ಇಲ್ಲಿ ಎಲ್ಲರೂ ನಾವು ಅದು ಸ್ಥಿರವಾಗಿ ನಾವು ಜಯಲಕ್ಷ್ಮಿ ಸರಸ್ಸಿಗೆ ಹೋಗ್ಬೇಕು. ಸೊ ಮತ್ತೊಮ್ಮೆ ನಮ್ಗೆಲ್ಲರಿಗೂ ನನ್ನ ಕೃತಜ್ಞತೆ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮದ ಪ್ರಮುಖ ಹಂತ ಬಹುಮಾನ ವಿತರಣೆ. ವಿಜೇತರ ಪಟ್ಟಿಯನ್ನು ಓದಲಿದ್ದಾರೆ ಉದಯವಾಣಿ ಮಾರ್ಕೆಟಿಂಗ್ ವಿಭಾಗದ ಮ್ಯಾನೇಜರ್ ರಾಧಾಕೃಷ್ಣ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಉದಯವಾಣಿ ಕೃಷ್ಣ ಈ ಫೋಟೋ ಸ್ಪರ್ಧೆ 2021 ಬಹುಮಾನ ವಿತರಣಾ ಸಮಾರಂಭದ ಬಹುಮಾನ ವಿಜೇತರ ಪಟ್ಟಿ ನಾನು ಓದಿರ್ತೇವೆ. ಮೊದಲಿಗೆ ಪ್ರೋತ್ಸಾಹಕ ಬಹುಮಾನ ಪಡೆದುಕೊಂಡಂತಹ ಅನುಷಾ ಅತಿಥಿ ಎಸ್ ಕೋಟ ಇವರು ಒಂದು ಬಹುಮಾನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾರೆ. ಇವರಿಗೆ
ವೈಷ್ಣವಿ ಅವರು ಬಹುಮಾನ ವಿತರಿಸಬೇಕು. ಕವಿತಾ ಕರುಣಾಕರ. ಜಯಸಿಂಹ ಜ್ಞಾನೇಶ್ವರು. ವಿನುತಾ ಸನಿಲ್. ದಯವಿಟ್ಟು ವೇದಿಕೆ ಆಗಮಿಸಿ ಪ್ರೋತ್ಸಾಹಕ ಬಹುಮಾನವನ್ನು ಪಡೆಯಬೇಕಾಗಿದೆ. ಈ ಪ್ರೋತ್ಸಾಹಕ ಬಹುಮಾನ ಕೊಡಬೇಕಾಗಿ ಕೇಳಿಕೊಳ್ತಾರೆ. ಮುಂದಿನ ವಿಜೇತರು ಸವಿತಾ ಸಮೀರ್ ಎಸ್ ಪುತ್ತೂರು. ಸವಿತಾ ಸಮೀರ್ ಎಸ್ ಪುತ್ತೂರು. ಭವ್ಯ ಶೆಟ್ಟಿ ಶ್ಯಾಮ್ ಶೆಟ್ಟಿ ಬೆಳವಾಡ. ಶ್ರಾವ್ಯ ಉಡುಪಿ. ಶ್ರಾವ್ಯ ಉಡುಪಿ. ಶಾಲಿನಿ ವಿಶ್ವಕಾಟ. ಪ್ರಶಾಂತಿರಾವ್ ಲಹರಿರಾವ್ ಮಂಗಳೂರು. ಈಗ ತೃತೀಯ ಬಹುಮಾನ ವಿಜೇತರು ಐಶಾನಿ ಅರ್ಚನಾ ತುಂಗಾಪುರ. ವಿಜೇತರಿಗೆ ಬಹುಮಾನ so beautiful. Luxury is but ಉಡುಪಿ. ತೃತೀಯ ಬಹುಮಾನ ವಿಜೇತರು luxury is but. ಈ ವಿನಂತಿ ಸಮಾಜದ ಬಹುಮಾನದ ಸಭಾಯ ಕವಿಯ ಗೌಡ ಅರವಿಂದ್ ಬೆಳ್ಳಗಿರಿ. ಅತುಲಾ ಭಟ್ ಉಡುಪಿ. ಪುನೀತಾ ಶ್ರೀಕೃಷ್ಣ ವಿಜೇತರು. ತೃತೀಯ ಬಹುಮಾನ ವಿಜೇತರು ಪುನೀತಾ ಶ್ರೀಕೃಷ್ಣ.
ಕೃಷಿಕ ವಿದ್ಯಾಶ್ರೀ ಅವರು ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಕೃಷಿಕ ವಿದ್ಯಾಶ್ರೀ ಪ್ರೋತ್ಸಾಹ ಬಹುಮಾನ. ವಿಶ್ವರಕ್ಷಣಾ ಪುಸ್ತಕ ದ್ವಿತೀಯ ಬಹುಮಾನ ವಿಜೇತರು ರತ್ನಮಾಲಾ ಇಂಡಿಯಾ ಎಲೆಗೂರು. ರತ್ನಮಾಲಾ ಇಂಡಿಯಾ ಎಲೆಗೂರು ದ್ವಿತೀಯ ಬಹುಮಾನ ವಿಜೇತರು ಇನ್ನೂರು ವಿಜೇತರು. ದ್ವಿತೀಯ ಬಹುಮಾನ ವಿಜೇತರು ಅಕ್ಷತಾ ಎಚ್ ಶೇಟ್, ಸಾಯಿ ಮಂಗಳೂರು. ಅಕ್ಷತಾ ಎಚ್ ಶೇಟ್ ದ್ವಿತೀಯ ಬಹುಮಾನ ವಿಜೇತರು. ಅಕ್ಷತಾ ಎಚ್ ಶೇಟ್ ಅಶ್ವಿನಿ ಅನಂತಪುರ ದ್ವಿತೀಯ ಬಹುಮಾನ ವಿಜೇತರು. ಅಯಾನುಷ್ ಕಾಕಡ. ವಿಜಯವಾಣಿ ಮನೆಯ ಕೃಷ್ಣ ಪುರಸ್ಕಾರ ಸೇರಿಕೊಂಡಿದ್ದರ ಪ್ರಪ್ರಥಮ ಬಹುಮಾನ ವಿಜೇತರು ಬಬಿತಾ ಸುರಶೆಟ್ಟಿ ಗಗನ ಮಂಗಳೂರು. ಬಬಿತಾ ಸುರಶೆಟ್ಟಿ ಗಗನ ಮಂಗಳೂರು ಪ್ರಪ್ರಥಮ ಬಹುಮಾನ ವಿಜೇತರು. ವಿಜಯವಾಣಿ ಮನೆಯ ಕೃಷ್ಣ ಪುರಸ್ಕಾರ ಸೇರಿಕೊಂಡಿದ್ದರ ಪ್ರಪ್ರಥಮ ಬಹುಮಾನ ವಿಜೇತರು. ಎಲ್ಲರೂ ಕೂಡ ಜೋರಾಗಿ ಕಪ್ಪಳೆ ಕೊಟ್ಟಿದ್ದಾರೆ. Thank you. ವಾಣಿ ಭಟ್ ಅವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಜಯಲಕ್ಷ್ಮಿ ಪ್ರಿನ್ಸಿಪಲ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಜಯಲಕ್ಷ್ಮಿ ಬಹುಮಾನ ಹೇಗೆ ಲಕ್ಷ್ಮೀ ಅವರಿಗೂ ನಮ್ಮ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಅರ್ಪಿಸಿಲ್ಲ ಅಂತ ಹೇಳಿದ್ರೆ ನಮ್ಮಂತ ಮೂರ್ಖ ಇನ್ನೊಂದು ಯಾರು ಇರ್ಬೇಕಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ಬಹುಶಃ ನನ್ನ ಪ್ರಕಾರ ಎಲ್ಲರೂ ಬಹುಮಾನ ಬಂದವರೇ ಇದ್ದೀರಾ. ಬಹುಮಾನ ಬಂದಿದೆ ಅನ್ನೋಕ್ಕಿಂತ ನಮ್ಮದೊಂದು ಫೋಟೋ ಪೇಪರ್ ಅಲ್ಲಿ ಬರುವಾಗ ಆ ಮಕ್ಕಳಿಗೆ ಆಗುವ ಸಂತೋಷ, ಆ ಮಕ್ಕಳನ್ನ ರೆಡಿ ಮಾಡಿ ನಾವು ಏನೋ ಒಂದು ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೆಗೆಸಿದ ಸಂತೋಷ, ಅವುಗಳೆಲ್ಲ ಕೂಡ ಬೇರೆ ಏನೋ ಮಾಡಿದ್ರೆ ಸಿಗ್ತಾ ಇರ್ಲಿಲ್ವೇನೋ. ಈ ಬಹುಶಃ ಪ್ರೈಸ್ ಬರ್ದಿರೋರು ಇದ್ದಾರೆ. ಅಲ್ಲಿ ನಾನು ಇದ್ದಿದ್ರೆ ನಾನು ಯೋಚನೆ ಮಾಡೋದು, ಪ್ರೈಸ್ ಬಂದಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಅವಕಾಶವೇ ಇಲ್ಲ. ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಬಹುಶಃ ಕೆಲ್ಸಕ್ಕೆ ಹೋಗೋರು ಇರ್ಬೋದು, ಏನೋ ನಮ್ಮ ಮಕ್ಕಳ ಜೊತೆ ನಾವು ಆ ಒಂದು ಫೋಟೋಗೆ ಇಲ್ಲಿ ಬಂದ್ರೆ ನಾವು ನೋಡ್ಲೇಬೇಕು. ಮಕ್ಕಳಿಗೆ ರೆಡಿ ಮಾಡೋದಷ್ಟೇ ಅಲ್ಲ, ನಾವು ರೆಡಿ ಆಗ್ಬೇಕಿತ್ತು. ನಮ್ದು ರೆಡಿ ಆಗೋದ್ರ ಜೊತೆ ಆ ಮಕ್ಕಳನ್ನ ಬೇರೆ ನೋಡ್ಕೋಬೇಕು. ಆ ಫೋಟೋ ತೆಗಿಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಇದ್ರ ಜೊತೆಗೆ ನಮ್ಮ ಪತಿದೇವರು ಏನಿರ್ತಾರಲ್ಲ ಅವ್ರೆಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಕುಟುಂಬದ ಒಂದು ಸಪೋರ್ಟ್ ಇಲ್ಲದೆ ನಮ್ಮ ಹತ್ರ ಏನ್ ಕೂಡ ಮಾಡಕ್ಕಾಗಲ್ಲ. ಇವತ್ತದು ಹಸ್ಬೆಂಡ್ ಇರ್ಬೋದು ಅಥವಾ ಮನೆಯವ್ರು ಇರ್ಬೋದು ಎಲ್ರು. ಸೊ ಅವ್ರೆಲ್ರಿಗೂ ಕೂಡ ನಾವು ಈ ಪ್ರಶಸ್ತಿಯಲ್ಲಿ ಅವ್ರಿಗೂ ಒಂದು ಭಾಗ ಇದೆ
ಅಂತ ಹೇಳಕ್ ಇಷ್ಟಪಡ್ತೇನೆ. ಇನ್ನೊಂದು, ಇಂತಹ ಅನೇಕ ಸ್ಪರ್ಧೆಗಳನ್ನ, ಇದೊಂದೇ ಅಲ್ಲ, ಬೇರೆ ಬೇರೆ ಸ್ಪರ್ಧೆಗಳನ್ನ ಇಡ್ಬೋದು. ಅವ್ರು ಹೇಳಿದಾಗೆ ಮೊನ್ನೆ ಪಂಚೆ ಹಾಕಿ ಎಲ್ಲ ಗಂಡಸರಿಗೆಲ್ಲ ಸ್ವಲ್ಪ ಬೇಜಾರಾಗತ್ತೆ, ಏನೆಲ್ಲ ಮಕ್ಕಳಿಗೆ ಹೆಂಗಸರಿಗೆ ಇಡ್ತಾರೆ, ನಮ್ಗೇನಿಲ್ಲ ಅಂತ ಹೇಳಿ. ಬಹುಶಃ ಮೊನ್ನೆ ಇಟ್ಟಿದ್ದು ತುಂಬಾ ಒಳ್ಳೆ ಕೆಲಸ. ನಾನು ಪೇಪರಲ್ಲಿ ನೋಡಿದ ಕೂಡಲೇ ಪ್ರಥಮವಾಗಿ ಅಂದ್ಕೊಂಡದ್ದಷ್ಟು, ಗಂಡಸರಿಗೂ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಉದಯವಾಣಿ ಅವರು ಅಂತ. ಖಂಡಿತವಾಗಿಯೂ ಗಂಡಸರಿಗೂ ಕೂಡ ಬರ್ತಾ ಇದೆ. ಸೊ ನಮ್ಗೆ ಇಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಅವರು ಹೇಳಿದ್ರು, ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ನೀಡಿದ್ದಾರೆ. ಈ ಅವಕಾಶಕ್ಕಾಗಿ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನನಗೆ ಮಾತಾಗಿ ಒಂದು ಅವಕಾಶ ಸಿಕ್ಕಿದೆಯೋ ಅದಕ್ಕೂ ಕೂಡ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಧನ್ಯವಾದ. ನೆಕ್ಸ್ಟ್ ಪ್ರಥಮ ಬಹುಮಾನ ಪಡೆದಂತ ಎಲ್ಲರಿಗೂ ನಮಸ್ತೆ. ರಾಮಚಂದ್ರ ಸರ್ ಅಷ್ಟು ಒಳ್ಳೆ ಸ್ಪೀಚ್ ಮಾಡ್ಲಿಕ್ಕೆ ಬರೋದಿಲ್ಲ ನನಗೆ, ಎಲ್ಲಿ ಕೂಡ ಅಷ್ಟು ಸ್ಪೀಚ್ ಮಾಡಿಲ್ಲ ಈ ತನಕ. ನಂಗೆ ಏನಂದ್ರೆ ಖುಷಿ ಏನಂದ್ರೆ, ಈ ತಾಯಿಯಂದ್ರು ಮಕ್ಕಳನ್ನು ರೆಡಿ ಮಾಡಿ ಅವ್ರನ್ನ ಅಂದ್ರೆ ಖಾಲಿ ಕೃಷ್ಣ ಸ್ಪರ್ಧೆ ಎಲ್ಲ ಕಡೆಯಲ್ಲೂ ಮಾಡ್ತಾರೆ, ಆದ್ರೆ ಉದಯವಾಣಿಯವರು ಮತ್ತು ಜಯಲಕ್ಷ್ಮಿ ವಿದ್ಯಾವರದವರು ಇದೊಂದು ಕಾಂಪಿಟೇಷನ್ ಮಾಡಿ ತುಂಬಾ ಒಳ್ಳೆಯ ವಿಷಯ. ಅಂದ್ರೆ ಲಾಸ್ಟ್ ಟೈಮ್ ನನಗೆ 3rd ಪ್ಲೇಸ್ ಬಂದಿತ್ತು. ಈ ಸಲ ಎಕ್ಸ್ಪೆಕ್ಟೇಷನ್ ಏನೂ ಇರ್ಲಿಲ್ಲ, ಆದ್ರೆ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಖುಷಿ ಜೊತೆ ಹೆದರಿಕೆ ಏನಂದ್ರೆ ಅದೇ ಸ್ಪೀಚ್ ಕೊಡ್ಬೇಕಲ್ಲ ಅಂತ, ಅದೇ ಬೆಳಿಗ್ಗೆಯಿಂದ ಯೋಚನೆ ಮಾಡಿ ಟೆನ್ಷನ್ ಅಲ್ಲಿದೆ. ಆದ್ರೆ ಸ್ವಲ್ಪ ಈಗ ಅವರು ಭಾಷಣ ಮಾಡಿದ್ರೆ ಸ್ವಲ್ಪ ಧೈರ್ಯ ಬಂದಿದೆ. ಈಗ ಎಲ್ರಿಗೂ ಸಣ್ಣ ಯಾರು ಮಕ್ಕಳಿದ್ದಾರೋ, ಯಾರಿಗೆ ಪ್ರೈಸ್ ಬರ್ಲಿಲ್ವೋ ಬಂದವ್ರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಎಲ್ರಿಗೂ ಥ್ಯಾಂಕ್ ಯು. ಅನಂತ್ ಪ್ರಭು ಅಂತ, ನನ್ನ ಮಗು ಆಯಾಶ್ ಪ್ರಭು, ಅವನು 2.5 months ಓಲ್ಡ್. ಆಕ್ಚುಲಿ ತುಂಬಾ ಕಷ್ಟ ಆಯಿತು. ಅಂದ್ರೆ ಅದೇ ದಿನ ಬೆಳಿಗ್ಗೆ he was not well, the day we photo shooted he was having cold, and at the end of the photo shoot ಅವನಿಗೆ ತುಂಬಾ ಜ್ವರ ಇತ್ತು ಆಕ್ಚುಲಿ. ಬಟ್ ಐ ಆಮ್ ಗ್ಲಾಡ್ ಇಷ್ಟು ನಾನು ಎಫರ್ಟ್ಸ್ ಹಾಕಿದ್ದಕ್ಕೆ ಏನೋ ಒಂದು ಸಿಕ್ಕಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್, and congratulations to everyone who have received the prize and not received the prize as well, because we know how difficult it was to handle the kid as well as maintain ourselves during the shoot and everything. Thank you so much, Udayavani. Thank you so much, Udayavani. Hello everyone, a very good evening to all of you. Firstly, I'm very sorry for speaking in English, because in Kannada maybe I won't be able to make my conversation up to what I have expected. So I'm not that fluent in Kannada, so I'm very sorry for that. And talking about this competition, after coming here I got to know that everyone is so interested about the competition that's going on. For us as students, I'm actually studying in BBA, that is in 3rd year, final year. So for us right now as teenagers, we don't find that okay, participating in this competition is cool, this, that and all. Because we feel that okay, this is for certain kind of people. But after coming here, I got to know that anyone can participate, and it depends upon interest. If you have interest, you can win the competition. Because you know, more than the photo, the people who are in that photo should be more interactive. Be it the mother, be it the baby, the interaction between them is what makes you win the competition. And as Jayalakshmi said, Sudyavara, we are always focused on that, you know, creating more creative competitions is our main aim. Because after 10 years also, like who are small right now, once they grow up, they should tell that, okay, we have participated in one competition that was done by Udayavani and Jayalakshmi Silks. So, talking about all that, I'm very happy for all the winners and also who have participated. I need to thank them the most, because if they were not there, this competition wouldn't be a big hit. Like winners will be there. Out of hundreds, if there is one winner, he has the status. Out of thousands, we have one winner, we have this status. So talking about participants, the more people participate, the more we feel like, okay, this competition was a great success. And also I would like to thank all the chief guests who have come here, because this is my first time I'm speaking up, like in front of all the people. Like I'm very nervous, but then this was a grand success. Thank you so much, everyone. ಎಲ್ಲರಿಗೂ ನಮಸ್ಕಾರ.
ವೇದಿಕೆ ಬಿದ್ದಿರುವಂತಹ ಡಾಕ್ಟರ್ ಗೌರಿ, ವೈಷ್ಣವಿ ಮತ್ತು ನಮ್ಮ ಬಳಗದ ವಿಜಯ ಮತ್ತು ಸದಸ್ಯರು, ಎದುರಿಗೆ ಜಯಲಕ್ಷ್ಮಿಯ ಸೋದರಿದ್ದಾರೆ, ಜೊತೆಗೆ ನಮ್ಮ ಏನು ಓದುಗರು, ಬಹಳ ಮುಖ್ಯವಾಗಿ ಓದುಗರು ಅಂತ ಹೇಳೋಣ. ಆಮೇಲೆ ಅವರು ವಿಜೇತರು, ಪುರಸ್ಕೃತರು, ಆಮೇಲೆ ಮೊದಲಿಗೆ ನಮ್ಮ ಓದುಗರು, ವಿಜಯವಾಣಿ ಓದುಗರು, ಅವರೆಲ್ಲರಿಗೂ ಮೊದಲಿಗೆ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ, ಪುರಸ್ಕಾರ ಪಡೆದಿದ್ದಕ್ಕೆ ಅಭಿನಂದನೆಗಳನ್ನು ನಮ್ಮ ಗೆಳೆಯರಾದಂಥ ನಿಜ ರಾಮಚಂದ್ರ ನಿಜ ಉದಯವಾಣಿ ಹಮ್ಮಿಕೊಡುವಂಥ ಬೇರೆ ಬೇರೆ ಸ್ಪರ್ಧೆಗಳ ಬಗ್ಗೆ ಮತ್ತೆ ಅದರ ಪರಿಕಲ್ಪನೆ ಮತ್ತು ಮೌಲ್ಯಗಳ ಬಗ್ಗೆನೂ ಬಹಳ ಸವಿಸ್ತಾರವಾಗಿ ಹೇಳಿ. ನಾವು ಪರಂಪರೆಯ ಜೊತೆಗೆ ಬದುಕ್ತಾ ಇರೋದು, ನಮ್ಮ ಬದುಕು ಪರಂಪರೆಯ ಜೊತೆಗೆ ಇರೋದು. ಹಾಗಾಗಿ ರೇಷ್ಮೆ ಮಾತ್ರ ಜೊತೆಗೆ ದೀಪಾವಳಿ ಇರ್ಬೋದು, ಅಥವಾ ಯಶೋಧ ಕೃಷ್ಣ ಇರ್ಬೋದು, ಅಥವಾ ಖಾದಿ ಕಲರ್ ಇರ್ಬೋದು, ಇವೆಲ್ಲವೂ ನಮ್ಮ ಪರಂಪರೆಯ ಭಾಗ. ನಾವು ಈ ಸ್ಪರ್ಧೆಯೆಲ್ಲ ಏರ್ಪಡಿಸುವಾಗ ಯಶೋಧ ಕೃಷ್ಣ ನಾವು ಕಾನ್ಸೆಪ್ಟ್ ಮಾಡುವಾಗಲೂ ಅದೇ ಯೋಚನೆ ಮಾಡಿ. ಕೃಷ್ಣ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ಬೇಕಾದಷ್ಟು ಸ್ಪರ್ಧೆಗಳಿದೆ. ಜೊತೆಗೆ ಬೇಕಾದಷ್ಟು ಸಂಸ್ಥೆಗಳು, ಅಂದ್ರೆ ಯೋಗ ಮಂಡಳದಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಯವರಿಗೂ ಕೃಷ್ಣ ವೇಷ ಸ್ಪರ್ಧೆಗಳನ್ನು ಮಾಡ್ತಾರೆ. ಅದಕ್ಕೆ 5 ದಿವಸ 6 ದಿವಸ 7 ದಿವಸ ತಯಾರು ಮಾಡೋದು ಅಮ್ಮ, ಅಂದ್ರೆ ಯಶೋದೆ ಅಥವಾ ದೇವಕಿ. ಅವರಿಗೆ ವೇದಿಕೆ ಮೇಲೆ ಬರೋದಕ್ಕೂ ಅವಕಾಶ ಸಿಗಲ್ಲ. ಎಲ್ಲರೂ ಗೆದ್ರೆ ಮಾತ್ರ ವೇದಿಕೆ ಮೇಲೆ ಬರ್ತಾರೆ, ಇಲ್ಲ ಅಂದ್ರೆ ಅವರು ಸೈಡಲ್ಲಿ. ಆವಾಗ ನಾವು ಯೋಚನೆ ಮಾಡಿದ್ವು, ಒಂದು ಬರೀ ಕೃಷ್ಣನ ಮೌಲ್ಯ ಮಾತ್ರ ಯಾಕೆ ಹೇಳಬೇಕು, ಅದರ ಹಿಂದೆ ಯಶೋದೆ ಇರೋಲ್ಲ. ಹಾಗಾಗಿ ಯಶೋದೆಯನ್ನು ನಾವು ವೇದಿಕೆಗೆ ತರೋಣ ಅನ್ನೋ ಕಾರಣಕ್ಕೆ ಯಶೋಧ ಕೃಷ್ಣ ಅಂತ ಕಾನ್ಸೆಪ್ಟ್ ಅನ್ನು ಮಾಡಿ, ಆ ಮೂಲಕ ನಾವು ಪಾತ್ರಗಳ ಮೂಲಕ, ಈಗ ಕೃಷ್ಣ ಇರ್ಬೋದು, ಯಶೋಧ ಇರ್ಬೋದು, ನಮ್ಮ ಬದುಕಿನಲ್ಲಿ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಮೌಲ್ಯಗಳು ಅಂದ್ರೆ ಶಕ್ತಿಗಳು. ಹಾಗಾಗಿ ಪರಂಪರೆ ಆ ಶಕ್ತಿಯ ಸಂಕೇತ. ಆ ಪರಂಪರೆ ಜೊತೆಗೆ ನಾವು ಬದುಕೋದು ಅಂದ್ರೆ ಆ ಪಾತ್ರಗಳ ಜೊತೆಗೆ ಮತ್ತೆ ನಾವು ತಲ್ಲಿನ ಮಾಡ್ತೀವಿ. ಈಗ ಸ್ಪರ್ಧೆಯಲ್ಲಿ ಗೆದ್ದವರೆಲ್ಲ ಸುಮಾರು ಜನ ಹೇಳಿದ್ರು, ನಾವು ಕೃಷ್ಣನ್ ತಯಾರು ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಅದು ಯಶೋದೆಯ ಒಂದು ಮೌಲ್ಯ. ಅಂದ್ರೆ ತನ್ನ ಮಗನನ್ನ ಅಥವಾ ತನ್ನ ಆ ಮಗುವನ್ನ ತಯಾರು ಮಾಡೋದಿಲ್ಲ, ಅದಕ್ಕೆ ಕೊಡುವ ಡೆಡಿಕೇಶನ್ ಇರ್ಬೋದು, ಅಥವಾ ಕಳೆಯುವ ಸಮಯ ಇರ್ಬೋದು, ಅಥವಾ ಅದರಲ್ಲಿ ಒಂದು ತಾದಾತ್ಮ್ಯ ಇದೆಯಲ್ಲ, ಅಂದ್ರೆ ಹೀಗೆ ಕಾಣಬೇಕು, ಅದೆಲ್ಲವೂ ನಾವು ನಮ್ಮೊಳಗೆ ರೂಢಿಸಿಕೊಳ್ಳಬೇಕಾದಂಥ ಮೌಲ್ಯ. ಹಾಗೆ ಮೌಲ್ಯ ಮತ್ತು ಪರಂಪರೆಯ ಜೊತೆಗೆ ನಾವು ಯಾವಾಗಲೂ ಉದಯವಾಣಿ ಸದಾ ಇರುತ್ತೆ. ನನಗೆ ಈ ಪರಂಪರೆಯ ಬಗ್ಗೆ ನೆನೆಸ್ಕೊಂಡಾಗಲೆಲ್ಲ, ಅಂದ್ರೆ ನಾವು ಈ ಸ್ಪರ್ಧೆ ಎಣಿಸುವಾಗಲೆಲ್ಲ ಒಂದು ಘಟನೆ, ಜಗನ್ನಾಥಪುರಿಗೆ ಹೋದಾಗ ಈ ಪರಂಪರೆಯ ಸ್ಪರ್ಶ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಬಹಳ ಅದ್ಭುತವಾದಂಥ ಒಂದು ಘಟನೆ. ಜಗನ್ನಾಥಪುರಿ ಜಾತ್ರೆ ರಥಯಾತ್ರೆ ಹೇಳಿರುವುದು ಸುಮಾರು 15 ಲಕ್ಷ ಜನ ಸೇರುವಂಥ ಒಂದು ದೊಡ್ಡ ರಥಯಾತ್ರೆ. ಏಷ್ಯಾದಲ್ಲೇ ಅಷ್ಟು ದೊಡ್ಡ ರಥಯಾತ್ರೆ ಬೇರೆ ಕಡೆ ಎಲ್ಲೂ ಇಲ್ಲ. ಕೇವಲ 1-1.5 ಗಂಟೆಯಲ್ಲಿ ಇಡೀ ರಸ್ತೆ ಪೂರ್ತಿ ಜನ ಆಗ್ತಾರೆ. ನೀವು ರಥವನ್ನ ಎಳೆಯುವುದಕ್ಕೆ ಬಹಳ ಕಷ್ಟ ಆಗುತ್ತೆ. ಎಲ್ಲರೂ ಬದುಕಿನಲ್ಲಿ ನೋಡಲೇಬೇಕಾದಂಥ ಒಂದು ದೊಡ್ಡ ರಥಯಾತ್ರೆ, ಅಂದ್ರೆ ಒಂದು ಅವಿಸ್ಮರಣೀಯವಾದಂಥ ಒಂದು ಅನುಭವ. ಅಲ್ಲಿ 2 ಭಾಗ ಇದೆ. ಒಂದು ರಥಯಾತ್ರೆ, ನಮ್ಮೂರಲ್ಲೂ ರಥಯಾತ್ರೆ ನಡೆಯುತ್ತೆ. ಆದಿವಾಸಿಗಳು ಅಂದ್ರೆ ಆ ಒರಿಸ್ಸಾದ ಎಲ್ಲಾ ಭಾಗದ ಆದಿವಾಸಿಗಳು ಆ ಯಾವುದೇ ಸಂದರ್ಭದಲ್ಲೂ ಜಗನ್ನಾಥನ ನೋಡಕ್ ಬಂದೇ ಇದ್ರು ಆ ದಿವಸ ಅವರು ಬಂದೇ ಬರ್ತಾರೆ. ಎಲ್ಲೇ ಇದ್ರು ಬಂದಿದೆ. ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ಅದು ಅವರ ಕೃಷ್ಣ ಅವನ ಮಾವನ ಮನೆಗೆ ವರ್ಷಕ್ಕೆ ಒಂದ್ಸಲಿ ಹೋಗೋದು ಅನ್ನೋದು ಒಂದು ಪರಂಪರೆ. ಗುಂಡೀಚಾ ಮಂದಿರ ಅಂತ ಇದೆ, ಅಲ್ಲಿಗೆ ಹೋಗುದು. ಈ ರಥ ನೀವು 11-11:30 ರಥ ಶುರುವಾದ್ರೆ ಸಂಜೆ ಸೂರ್ಯಾಸ್ತ ಆಗೋದು ಅಲ್ಲೂವರೆಗೂ ಆ ರಥ ಮೂವ್ ಆಗೋದೇ ಇಲ್ಲ. ಸುಮಾರು ನಿಮಗೆ 8-9 ಗಂಟೆ ಬರೀ 2 ಕಿಲೋಮೀಟರ್ ಪ್ರವಹಿಸೋದಕ್ಕೆ ತೆಗೆದುಕೊಳ್ಳುವಂತ ಅವಧಿ. ಅಷ್ಟೊಂದು ಜನ ಇರ್ತಾರೆ. ರಥ ನಿಲ್ಲುತ್ತೆ. ರಥ ನಿಂತ ಮೇಲೆ ನಿಜವಾದ ಪರಂಪರೆ ಶುರುವಾಗುತ್ತೆ. ಏನು ಅಂದ್ರೆ ಮರು ದಿವಸ ಬೆಳಗ್ಗೆಯವರೆಗೆ ಅಲ್ಲಿನ ಜಗನ್ನಾಥನ ದೇವರು ಅಂತಂದ್ರೆ ಅದು ಮರದ ವಿಗ್ರಹಗಳು. ಅದು ನಮ್ಮ ತಾಮ್ರದ ಸಣ್ಣದ ಆಕಾರದಲ್ಲಿ ದೊಡ್ಡ ದೊಡ್ಡ ಮರದ ವಿಗ್ರಹ. ರಾತ್ರಿ ಪೂರ್ತಿ ಜನ
ಸಾಲಲ್ಲಿ ನಿಂತ್ಕೊಂಡು ದೇವರನ್ನ ತಪ್ಪಿಕೊಳ್ತಾರೆ. ಆ ದೇವರ ವಿಗ್ರಹವನ್ನು ತಪ್ಪಿಕೊಳ್ತಾರೆ ಆ ದಿವಸ. ನಾನು ಹೀಗೆ ಅವರು ಬಹಳ ವಯಸ್ಸಾದವರು, ಅವ್ರನ್ನ ಅವ್ರು ತಪ್ಕೊಂಡು ಬಂದ್ಮೇಲೆ ನಾನು ವಿಚಿತ್ರ ಅನಿಸ್ತಾ. ಯಾಕಂದ್ರೆ ನಮ್ಮೆಲ್ಲ ರಥಯಾತ್ರೆ ನೋಡಿದೀವಿ, ರಥಯಾತ್ರೆ ಮುಗಿದ ಮೇಲೆ ಮನೆ ಹೊರಡ್ಬಿಡ್ತೀವಿ, ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಬಟ್ ಇವ್ರು ರಾತ್ರಿ ಪೂರ್ತಿ ಇದೇ ಕೆಲಸ. ನಾವು ಬದುಕಿ ಕೇಳಿದ್ವಿ ಏನಪ್ಪ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಅವ್ರ ಸುಮಾರು 60 ವರ್ಷ, ಅವರ 15 ವರ್ಷದಿಂದ ಅವರ ತಂದೆಯ ಜೊತೆ ಬರ್ತಾ ಇದ್ದವರು. 45 ವರ್ಷದಿಂದ ನಾನು ನಿರಂತರವಾಗಿ ಬರ್ತಾ ಇದ್ದೇನೆ. ನನಗೆ ಬೆಳಗ್ಗೆ ಆ ರಥಯಾತ್ರೆ ಎಲ್ಲ ನೋಡ್ತೇನೆ, ಆದ್ರೆ ಈ ರಾತ್ರಿ ನಾನು ತಪ್ಪಿಕೊಂಡಾಗ ಆಗುವಂತ ಒಂದು ಅನುಭವ ಇದೆ, ಒಂದು ಖುಷಿ ಇದೆ. ಅದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಬೇರೆ ಏನೂ ಆಗುತ್ತೆ. ಹಾಗಾಗಿ ನನ್ನ ಕುಟುಂಬವನ್ನು ಆ ಪರಂಪರೆಯ ಜೊತೆಗೆ ಆ ಒಂದು ಆನಂದವನ್ನು ಪಡೆಯೋದ್ರ ಜೊತೆಗೆ ಪ್ರತಿ ವರ್ಷ ನಾನು ಕರ್ಕೊಂಡು ಬರ್ತೀನಿ. ಅದಕ್ಕೆ ಮಾತ್ರ ಮಿಸ್ ಮಾಡೋಲ್ಲ. ಅಂದ್ರೆ ಒಂದು ಪರಂಪರೆ ಸ್ಪರ್ಶ ಎಂದದ್ದು. ನಾವು ಈಗ ಪರಂಪರೆಯ ಜೊತೆಗೆ ಇದೀವಿ, ಇಲ್ಲದೆಯೂ ಇದೀವಿ, ಆ ಥರ ಇದೆ. ಒಂಥರ ಫೋಟೋ ಶೂಟಿಂಗ್ ಮಾತ್ರ ಪರಂಪರೆ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಈ ಥರನೂ ಒಂದು ಗೊಂದಲದಲ್ಲಿದೆ. ಆ ಗೊಂದಲವನ್ನ ಕ್ಲಿಯರ್ ಮಾಡಿ ಅಥವಾ ಸ್ಪಷ್ಟತೆಗೊಳಿಸಿ ಮತ್ತೆ ಪರಂಪರೆ ಜೊತೆಗೆ ಹೋಗೋಣ ಅನ್ನೋದೇ ನಮ್ದು ಉದಯವಾಣಿಯ ಉದ್ದೇಶ. ಆ ಹಿನ್ನೆಲೆಯಲ್ಲಿ ನಾವು ಹಮ್ಮಿಕೊಳ್ಳುವ ಬಹಳಷ್ಟು ಸ್ಪರ್ಧೆಗಳು ಪರಂಪರೆಯ ಜೊತೆಗೆ, ಸಂಪ್ರದಾಯದ ಜೊತೆಗೆ ಮತ್ತೆ ನಾವು ಮರುಜೋಡಿಸ್ಕೊಳ್ತಾ ನಮ್ಮ ಬದುಕನ್ನ ಮತ್ತಷ್ಟು ಚೆನ್ನಾಗಿಗೊಳಿಸ್ತಾ ಮತ್ತೆ ಪರಂಪರೆಯ ಜೊತೆಗೆ ಬದುಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಯಶೋಧ ಕೃಷ್ಣ ಸಹಿತ ಆ ನೆಲೆಯಲ್ಲಿ ರೂಪುಗೊಂಡಂಥ ಕಾರ್ಯಕ್ರಮ ಇದು 4ನೇ ವರ್ಷ. ನಾವು ಕಳೆದ ವರ್ಷ ಕೊರೋನಾ ಸಂದರ್ಭದಲ್ಲಿ ಕಡಿಮೆ ರೆಸ್ಪಾನ್ಸ್ ಇರ್ಬೋದು ಅಂದ್ಕೊಂಡು ಈ ಸರಿ ಬೇಡ ಯಶೋಧ ಕೃಷ್ಣ ಅಂದ್ಕೊಂಡು ಸುಮ್ಮನಾಗಿದ್ವಿ. ಆದರೆ 2ನೇ ವರ್ಷದ ಈ ಪಾರ್ಟಿಸಿಪೆಂಟ್ಸ್ ಇದ್ದಾರಲ್ಲ, ಅವರು ಕೃಷ್ಣಾಷ್ಟಮಿಗೆ ಇನ್ನೂ 15 ದಿವಸ ಇರುವಾಗಲೇ ಫೋನ್ಗಳು, ಸರ್ ಈ ವರ್ಷ ಯಶೋಧ ಕೃಷ್ಣ ಇದೆಯಲ್ಲ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಹಂಗಾರೆ ಜನ ಕೇಳ್ತಿದ್ದಾರೆ, ನಾವು ನಿಲ್ಸಿದ್ರು ಬೇಡ ಅಂದ್ಕೊಂಡು ಆಮೇಲೆ ಯಶೋಧ ಕೃಷ್ಣ ಶುರು ಮಾಡಿದ್ರು. ಬಟ್ ಈ ವರ್ಷ ಅದಕ್ಕಿಂತ ವಿಚಿತ್ರ ಏನು ಅಂತಂದ್ರೆ, ಈ ವರ್ಷ ನಾವು ಇನ್ನೂ ಸ್ಪರ್ಧೆ ಅನೌನ್ಸ್ ಮಾಡಿಲ್ಲ, ಆಗಲೇ ಫೋಟೋಗಳು ಬರೋಕ್ಕೆ ಶುರು ಮಾಡಿದ್ವಿ. ನಾವು ನಾವಿನ್ನೂ ಶುರು ಅಂದ್ರೆ ಅನೌನ್ಸೇ ಮಾಡಿಲ್ಲ. ಅವ್ರು ಕೃಷ್ಣಾಷ್ಟಮಿ ಕರೆಕ್ಟಾಗಿ 1 ವಾರ ಲೆಕ್ಕ ಇಟ್ಕೊಂಡ್ಬಿಟ್ಟಿರೋ, ಲೆಕ್ಕ ಇಟ್ಕೊಂಡ್ಬಿಟ್ಟು ಫೋಟೋ ಕಳಿಸೋಕೆ ಶುರು ಮಾಡಿದ್ವಿ. ಅದಾದ್ಮೇಲೆ ನಾವು ಇನ್ನೂ ಬೇಗನೆ ಅನೌನ್ಸ್ ಮಾಡಬೇಕು ಅಂತ, ಅದಕ್ಕೆ ಮುಂದಿನ ವರ್ಷ ಇನ್ನೂ ಸ್ವಲ್ಪ ಬೇಗನೆ ಅನೌನ್ಸ್ ಮಾಡ್ತೀವಿ, ಪ್ರಕಟ ಮಾಡ್ತೀವಿ. ನಿಮ್ಮ ಕುತೂಹಲವನ್ನು ಕಾಣಿಸೋದು ಜೊತೆಗೆ ಇನ್ನೊಂದು ದಸರಾಕ್ಕೆ ಇನ್ನೊಂದು 4 ದಿವಸ ಇದೆ. ನವರಾತ್ರಿ ಮತ್ತೆ ಪರಂಪರೆ ಜೊತೆಗೆ ಇರುವಂಥದ್ದು, ಶಕ್ತಿ ದೇವತೆಯ ಆರಾಧನೆ, ಶಕ್ತಿಯ ನವರೂಪಗಳು ಎಲ್ಲ ಇದೆ. ಇವತ್ತು ಉದಯವಾಣಿ ನೋಡಿದವರಿಗೆಲ್ಲ ಒಂದು ಕುತೂಹಲ ಇರ್ಬೋದು. ನಾವು ಅಂಥದ್ದೇ ಒಂದು ಹೊಸ ವಿನೂತನವಾದಂಥ ಹೊಸ ಕಲ್ಪನೆ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಪರಂಪರೆಯ ಜೊತೆಗೆ ನಿಮ್ಮನ್ನ ಏನು ಹೇಳ್ಬೋದು, ಟ್ಯಾಗ್ ಮಾಡೋದಕ್ಕೆ, ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಟ್ಯಾಗ್ ಮಾಡೋದಕ್ಕೆ ಅಥವಾ ತಗಲು ಹಾಕೋದಕ್ಕೆ ನಾವು ಮತ್ತೆ ಬರ್ತಾ ಇದ್ದೀವಿ. ಅದರಲ್ಲೂ ಭಾಗವಹಿಸಿ ನಿಮ್ಮ ಸುತ್ತಮುತ್ತಲಿನವ್ರಿಗೂ ಭಾಗವಹಿಸೋದಕ್ಕೆ ಹೇಳಿ ನಾವು ಪರಂಪರೆ ಜೊತೆಗೆ ಬೆಳೆಯೋಣ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಅಜಿತ್ ಭಂಡಾರಿ ಅವರಿಂದ. ಉದಯವಾಣಿ ಹಾಗೂ ಜಯಲಕ್ಷ್ಮಿ ಸೀಡ್ಸ್ ಉದ್ಯಾವ ಇವರ ಸಹಯೋಗದೊಂದಿಗೆ ಮನೆಯಲ್ಲಿ ಈ ಒಂದು ಫೋಟೋ ಸ್ಪರ್ಧೆ ಕಾರ್ಯಕ್ರಮದ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಖ್ಯಾತ ಮಕ್ಕಳ ತಜ್ಞೆ ಗೌರಿ ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇವರಿಗೆ ಸ್ಮರಣಿಕೆಯನ್ನ ನಮ್ಮ ಪತ್ರಿಕೆಯ ಉದಯವಾಣಿಯ ಸಂಪಾದಕರಾದಂತಹ ಈ ಅರವಿಂದ ನಾವಡ ಇವರು ನೀಡಬೇಕಾಗಿ ಜಯಲಕ್ಷ್ಮಿ ಸೀಡ್ಸ್ನ ಪ್ರವರ್ತಕರಾದಂತಹ ವೈಷ್ಣವಿ ಹೆಗಡೆ
ಕಾರ್ಯಕ್ರಮದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಕೃತಜ್ಞತೆಗಳು. ಹಾಗೂ ಇವರಿಗೆ ನಮ್ಮ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಸಹ ಉಪಾಧ್ಯಕ್ಷರಾದ ಶ್ರೀ ರಾಮಚಂದ್ರ ವಿಜಯ್ ಅವರು ಮಾಹಿತಿಯನ್ನು ನೀಡಬೇಕಾಗಿದೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿ ಸಂಪಾದಕರಾದಂತಹ ಶ್ರೀ ಅರವಿಂದ ನಾವಡ ಅವರಿದ್ದಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ರಾಮಚಂದ್ರ ವಿಜಯ್ ಅವರಿಗೆ ಧನ್ಯವಾದ. ಈ ಒಂದು ಮಹತ್ತರವಾದ ಒಂದು ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯಾಗಿ ತೀರ್ಪು ನೀಡಿದಂತಹ ಶ್ರೀ ವಿದುಷಿ ಮಂಜರಿ ಚಂದ್ರ ಹಾಗೂ ಮಂಗಳ ಕಿಶೋರ್ ಇವರಿಗೆ ನಮ್ಮ ಧನ್ಯವಾದಗಳು. ಇಲ್ಲಿ ನಮ್ಮೊಂದಿಗೆ ಇಂದು ಪ್ರಾಯಶಃ ಮಂಜರಿ ಚಂದ್ರ ಅವರು ಇಲ್ಲ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದಿಲ್ಲ. ಮಂಗಳ ಕಿಶೋರ್ ಅವರು ಉಪಸ್ಥಿತರಿರುತ್ತಾರೆ. ದಯವಿಟ್ಟು ಇವರು ವೇದಿಕೆಗೆ ಆಗಮಿಸಿ ಸ್ಮರಣೆ ತೆಗೆದುಕೊಳ್ಳಬೇಕಾಗಿ ಹೇಳಿ.